ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಕೊಕೊನಟ್ ವಾಟರ್ ಯೂಸ್ ಮಾಡೋದ್ರಿಂದ ಆಗೋ ಉಪಯೋಗಗಳು ಮತ್ತು ಅನಾನುಕೂಲಗಳನ್ನು ತಿಳ್ಕೊಂಡು ಬರೋಣ. ಕೊಕೊನಟ್ ವಾಟರ್ನ ಯೂಸ್ ಮಾಡೋದ್ರಿಂದ ದೇಹ ತಂಪಾಗುತ್ತದೆ ಹಾಗೂ ದೇಹದಲ್ಲಿನ ಒಂದು ನೀರಿನ ಪ್ರಮಾಣವನ್ನು ಸಮತೋಲನವನ್ನು ಕಾಪಾಡುತ್ತದೆ. ಡಿಹೈಡ್ರೇಟ್ ಆಗದೆ ಇರೋ ಥರ ರಕ್ಷಣೆ ಮಾಡುತ್ತೆ. ಕೊಕೊನಟ್ ವಾಟರ್ ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರಿಕೊಂಡು ನಮ್ಮ ದೇಹ ಡಿಹೈಡ್ರೇಟ್ ಆಗದೆ ಇರೋ ಥರ ತಡೆಯುತ್ತೆ. ಕೊಕೊನಟ್ ವಾಟರ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ದೇಹ ತಂಪಾಗಿರುತ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ವಿಟಮಿನ್ B1 ಶಕ್ತಿಯ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಎನರ್ಜಿ ಆಗಿರಲು ಸಹಾಯ ಮಾಡುತ್ತದೆ. ದೇಹದ ನೀರಿನ ಕೊರತೆಯನ್ನು ನಿವಾರಿಸುತ್ತದೆ. ಅಂದರೆ ಎಳ್ನೀರನ್ನ ಸೇವನೆ ಮಾಡುತ್ತಾ ಬಂದರೆ ದೇಹದಲ್ಲಿ ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸ್ಬೋದು. ವಿಟಮಿನ್ B6 ಮೆದುಳಿನ ಕಾರ್ಯ ಮತ್ತು ರಕ್ತ ಕಣಗಳ ಉತ್ಪಾದನೆಗೆ ಮುಖ್ಯ. ಫೋಲೇಟ್ ವಿಟಮಿನ್ B9 ಹೊಸ ಜೀವಕೋಶಗಳ ನಿರ್ಮಾಣಕ್ಕೆ ಸಹಕಾರಿ. ನೈಸರ್ಗಿಕ ಎಲೆಕ್ಟ್ರಿಕ್ ನೀಡಿ ಶಕ್ತಿಯನ್ನು ನೀಡುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. ಪೊಟ್ಯಾಷಿಯಂ ಇರುವುದರಿಂದ ರಕ್ತ ನಿಯಂತ್ರಣ ಹತೋಟಿಯಲ್ಲಿ ಇರುತ್ತದೆ. ಎಳ್ನೀರನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ಸಹಕಾರಿಯಾಗಿದೆ. ವ್ಯಾಯಾಮದ ನಂತರ ದೇಹಕ್ಕೆ ನೀರು ಮತ್ತು ಖನಿಜಗಳನ್ನು ಪೂರೈಕೆ ಮಾಡುತ್ತದೆ. ಕಡಿಮೆ ಕ್ಯಾಲೋರಿ ಇರುವುದರಿಂದ ದೇಹದ ಒಂದು ತೂಕ ನಿಯಂತ್ರಣಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಳ್ನೀರಿನ ಅನಾನುಕೂಲಗಳು ಏನಂತ ನೋಡ್ಕೊಂಡು ಬರೋಣ ಬನ್ನಿ. ಹೆಚ್ಚು ಕುಡಿದರೆ ಕೆಲವರಿಗೆ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು. ಕಡಿಮೆ ರಕ್ತದೊತ್ತಡ ಇರುವವರು ಅತಿಯಾಗಿ ಸೇವನೆ ಮಾಡಿ ತಪ್ಪಿಸಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ಉಪಯುಕ್ತ ಆರೋಗ್ಯವಂತ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.